ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಕಾಶಿ ವಿಶ್ವೇಶ್ವರಯ್ಯ ಬಿಟ್ಟು ಬರ್ಲಾಕ ಪಾರ್ವತಿ ಬ್ಯಾಡತ್ತ ಹೇಳೋದಿಲ್ಲ ಅದು ಬ್ಯಾಡತ್ತಿದ್ರೆ ಕಾಶಿ ಬಿಟ್ಟು ಈ ಕಡೆ ಬರ್ಲಾಕ ಹೇಳೋದಿಲ್ಲ ಅದೊಂದು ಲಿಂಗದಲ್ರಿ ಹೆಂಗ ಅದು ವಿಷ್ಣು ವಿಷ್ಣುದು ಬ್ರಹ್ಮ ವಿಷ್ಣು ಓಹೋ ಬಲಗಡೆ ಬ್ರಹ್ಮ ಅದು ಲಾಕ್ ಮಾಡಿದೆ ಇದು ಎಡಗಡೆದು ವಿಷ್ಣು ಓಹೋ ಅದು ವರ್ಷಕ್ಕೊಮ್ಮೆ ಅದು ವರ್ಷಕ್ಕೊಮ್ಮೆ ಇದು ಬ್ರಹ್ಮದ ದಿವಸ ಪೂಜೆ ಇದು ಈಗ ಏನು ನಾವು ನೋಡ್ತಾ ಇದ್ದೀವಿ ವಿಷ್ಣುದ ಲಿಂಗ ರೀ ಇದು ಪೂಜಾ ಮಾಡ್ತೀವಿ ದಿವಸ ಪೂಜೆ ಮಾಡ್ತಾರೆ ಬ್ರಹ್ಮಂದು ವರ್ಷಕ್ಕೊಮ್ಮೆ ನರಕ ಚತುರ್ಥಿ ದಿವಸ ಅಚ್ಚಾ ನರಕ ಚತುರ್ಥಿ ದಿವಸ ಈ ಕಡೆ ತೋರಿಸ್ಬೋದು ಸರ್ ಇದು ಬ್ರಹ್ಮಂದು ನರಕ ಚತುರ್ಥಿ ದಿವಸ ಅಷ್ಟೇ ಇದು ಪೂಜೆ ಮಾಡ್ತಾರೆ ಹಾಂ ಬಾ ಇದು ಏನಪ್ಪ ಇದು ಪ್ರತಿ ಸೋಮವಾರ ಪಾಲ್ಕಿ ಶೋ ಆಗ್ತದೆ ಈಶ್ವರ ಮುಖಟ ಇಟ್ಟಿರ್ತೀವಿ ನಾವು ಈಶ್ವರ ಮುಕುಟ ಇಟ್ಟಿರ್ತೀರಿ ಪಾಲ್ಕಿ ಒಳಗೆ ಪ್ರತಿ ಸೋಮವಾರಕ್ಕೊಮ್ಮ ಪಾಲ್ಕಿ ಒಳಗೆ ಮೂರ್ತಿ ಆಗಿ ಇಟ್ಟಿರಿ ಮೇಲೆ ಮಂತ್ರ ಸೇವಾ ಒಂದು ಅರ್ಧ ತಾಸು ಮಂತ್ರ ಅಂತೀರಿ ಮುಗಿಸಿ ಮೇಲೆ ಮುಚ್ಚಿ ಮಣ್ಕೊಂಡ ರಾಮೇಶ್ವರ ಅಂತ ಹೇಳಿ 9 ಗಂಟೆಗೆ ಬಂದ್ ಮಾಡಿ ಅದ್ಭುತ ನಮಸ್ಕಾರ ಗುರು ನಿಮ್ಮ ಪಾದ ಕೊಡ್ರಿ ನಾನು ಸ್ವಲ್ಪ ಬಾಜು ಬರಲ್ಲ ಈಗ ನಮ್ಮ ಕಡೆಯಿಂದ ಕೊಡಿ ಮೊದಲಿನ ಗುಡಿ ಕಟ್ಟಿದ ಹೆಣ್ಣು ಇದೇನು ತಯಾರು ಮಾಡ್ಯಾರಲ್ಲ ಅವಾಗೇ ಮಾಡ್ಯಾರ್ರಿ ಈಗ ಅವ್ರು ಏನು ಚಿನ್ನ ಮಾಡ್ಯಾರೋ ಅವ್ರಿಗೆ ಗೊತ್ತ್ರಿ ಮೊದಲು ಮಾಡೋರಿಗೆ ಈಗೇನು ಮಾಡ್ತಾರ್ರಿ ಪಾಲ್ಕಿ ಶೋ ನಡೆದಿರ್ತದಲ್ಲ ಅವಾಗ ಮಂತ್ರ ಶಿವ ಒಂದು ಅರ್ಧ ತಾಸು ನಡೆದಿರ್ತದ್ರಿ ಅವಾಗ ಕಡ್ಲಿ ಬತ್ತಿ ಅಂತ ಹೇಳಿ ತುಪ್ಪದ ಬತ್ತಿ ತುಪ್ಪದ ಬತ್ತಿ ಅಲ್ಲಿ ಒಳಗೆ ಇಟ್ರಿ 101 51 ಬೇಡ್ಕೊಂಡಿರ್ತಾರಲ್ಲ ಅದನ್ನ ಇಟ್ಕೊಂಡು ಒಂದು ಬತ್ತಿ ಇಟ್ಟು ದೀಪ ಹಚ್ಚಿ ಆ ತುಪ್ಪ ಅವ್ರು ಯಾವಾಗ ಮಾಡ್ಯಾರ ಗೊತ್ತಿಲ್ಲ ಭಾಳ ಅದ್ಭುತ ರೀ ಕಾರ್ತಿಕ್ ತಿಂಗಳದಾಗ 4 ಸೋಮವಾರ ಉರಿಸ್ತಾರೆ ಅಚ್ಚಾ ಇಲ್ಲಿ ಏನೋ ಬರ್ತಾರೆ ನೋಡು ಆ ಕಡೆ ಥೋಡಿ ಅವ್ರ ಭಕ್ತರ ಹೆಸರು ಬರ್ತಾರೆ ಸೇವಕರ ಹೆಸರು ಏನು ಲಹಾ ಮಜಿ ನಿಜ ಭಕ್ತರ ಹೆಸರು ಬರುತ್ತೆ ಇಲ್ಲೆಲ್ಲ ಯಾರ್ಯಾರು ಸೇವಾ ಮಾಡ್ಯಾರಲ್ಲ ಸೇವಾ ಮಾಡಿದವ್ರು ಭಕ್ತರ ಹೆಸರು ಕಟ್ಟಬಾರಿ ಸುತ್ತಿತ್ತೆಲ್ಲ ಹೇಳ್ರಿ ನೋಡಿ ಒಂದ್ಸಲ ಸುತ್ತ ಏನು ಹೋತಿರ್ಲ ಅದೇನು ಇತಿಹಾಸ ಹೇಳ್ರಿ ಮತ್ತು ಕಾಶಿ ಒಳಗೆ ಎಷ್ಟು ದೇವರ ಸ್ಥಾಪನಾ ಅವರ್ಲ ಇಲ್ಲಿ ಅಷ್ಟು ಎಲ್ಲ ದೇವ್ರ ಸ್ಥಾಪನಾ ಅವ್ರಿ ಹೌದು ಮೊದಲ ಕಾಳ ಭೈರವನ್ ದರ್ಶನ ರೀ ಆಮೇಲೆ ಹನುಮಾನ್ ದೇವ್ರದ್ರಿ ಹನುಮಾನ್ ದೇವ್ರು ರಾಮೇಶ್ವರ ನಮಗೆ ಕಾಳ ಭೈರವಂತ ಇಲ್ಲಿ ನೀವು ಹಿಂಗೆ ಬಂದ್ರಿ ಅಲ್ಲಿ ಅದ ರೀ ಕಾಳ ಅಲ್ಲಿ ತೋರಿಸ್ತೀನಿ ಬರ್ರಿ ಫಸ್ಟಿಗೆ ದರ್ಶನ ಕಾಳ ಭೈರವ ಅಂದ್ರಿ ಕಾಳ ಭೈರವ ಇಲ್ಲಿ ದರ್ಶನ ತೊಗೊಂಡೆ ಹಿಂಗೆ ಒಳಗೆ ಹನುಮಾನ್ ದೇವ್ರನ್ನ ಬಲ್ಕ್ ಮಾಡ್ಕೊಂಡ್ರಿ ಕಾಶಿಪುರದಲ್ಲಿ ಏನು ದೇವರ ಪ್ರಾಣ ಪ್ರತಿಷ್ಠಾಪನೆ ಅದ ಅದೇ ಪದ್ಧತಿಯಲ್ಲಿ ಇಲ್ಲಿ ರಾಮತೀರ್ಥದಲ್ಲಿ ಸಹಿತ ಸ್ವಯಂಭೂ ಮಾಮೇಶ್ವರಿ ದೇವಸ್ಥಾನದಲ್ಲಿಯೂ ಕಂಡುಬರುತ್ತದೆ. ಈ ದೇವಸ್ಥಾನದಲ್ಲಿ ಮೊದಲು ಹೋಗಬೇಕಾದ್ರೆ ಕಾಳಭೈರವನ ದರ್ಶನ ಮಾಡಿಕೊಂಡೇ ಮುಂದೆ ಹೋಗ್ಬೇಕು. ಇದು ಈಗ ನೋಡ್ತಾ ಇರೋದು ಕಾಳಭೈರವ ದೇವಸ್ಥಾನ. ಇದು ಆದಿಂದ ಹನುಮಾನ ದರ್ಶನ, ಆಮೇಲೆ ರಾಮೇಶ್ವರನ ದರ್ಶನ, ಆಮೇಲೆ ಪಾರ್ವತಿ ರಾಮೇಶ್ವರ ಆದ ನಂತರ ಪಾರ್ವತಿ ದರ್ಶನ. ಇದೇನ್ರಿ ರಾಮೇಶ್ವರ ತೀರ್ಥದ ಕೊಂಡ, ಅಲ್ಲಿ ರಾಮೇಶ್ವರ ಪೂಜೆ ಮಾಡ್ತೀವಿ. ನೀರು ಅದು ಹಳಿ ಕಟ್ಟಡ ಅದ ರೀ, ಎಲ್ಲ ಕಟ್ಟಿದ್ರು. ತೆಳಗೆ ಹೋಗ್ಬೇಕಣ್ಣ, ಇಲ್ಲ ಮ್ಯಾಲೆ ಬಾಯಿ ಕಡೆ.
ತೀರ್ಥದ್ಕೊಂಡ್ರಿ ಇದ್ರಾಗಿನ ನೀರು ತೆಗೆದ್ರಿ ಪೂಜಾ ಮಾಡ್ತೀವಿ ರಾಮೇಶ್ವರಿಗೆ ತೀರ್ಥದ ಕೊಂಡ ಅಂತ ಹಿಂಗೆ ಹೆಸರು. ಆ ಕಡೆ ಕರ್ನಾಟಕದ ಕರ್ಣಿಕಾಯಿ ಏನೋ ಇದು ಅಂತಾರ. ಹ್ಞೂ ಮತ್ತು ಇನ್ನೂ ಗುಮ್ಮ ಅದ ರೀ ಇದು ಎಲ್ಲ ಉಳಿ ಹಚ್ಚಿ ಕಟ್ಟದ್ದದ್ರಿ. ಅದ ನೀರೆಲ್ಲ ಕಡಿಮೆ ಆದ್ರೂ ಬಳಿ ಉಸುಕ ಶಿಂಪಿ ಹೇಳ್ತಾವ್ರಿ ಅಲ್ಲಿ ಒಳಗ. ಅಂದಾಜು ಎಷ್ಟು ಗುಂಬದ್ರಿ? ಇದು ಒಂದು 10 ಮೊಳ ಬರೀ ಕರಿ ಕಲ್ಲಿನೊಳಗೆ ಕಟ್ಟೋದು ಗುಮ್ ಮಾಡ್ಯಾರ್ರಿ. ಅಲ್ಲಿ ಜಾರಿ ಬಿದ್ದದ ಅಲ್ಲಿ ತೆಳಗ್ ಬಾವಿ ಬೇರೆ ಆಗದದು ಆಗಲ್ ಬೇರೆ ರೀ. ಈಗ ಒಂದು 10 ಫುಟ್ ನೀರು ಅವ ರೀ ಎತ್ತರ. ಇದಕ್ಕೆ ಏನು ಹೆಸರು ಇದಕ್ಕೆ? ರಾಮಕೊಂಡ. ರಾಮ್ ತೀರ್ಥಕೊಂಡ್ರಿ ರಾಮೇಶ್ವರ ಪೂಜಾದ ನೀರು ತೆಗೆದು ಇವು ನೀವು ನೋಡ್ತಾ ಇರುವ ಈ ಬಾವಿಯಿಂದನೇ ಇದೇ ನೀರನ್ನು ಉಪಯೋಗಿಸಿ ಸ್ವಯಂಭೂ ರಾಮೇಶ್ವರ ಪೂಜೆ ನೆರವೇರ್ತದೆ. ಸಾಕೋಸ್ ಬನ್ನಿ ಹಂಗೆ ನೀನು ಬಾದ್ ಬಾ ಕ್ಯಾಮ್ರಾ ಇದು ಮಾಡ ಹೊಳಸೋತ್ ಬಾ. ನಾವು ಇವು ನೋಡ್ತಾ ಇರೋದು ದೇವಸ್ಥಾನ ರಾಮೇಶ್ವರ ದೇವಸ್ಥಾನದ ಹೊರಭಾಗ ಅದ. ಈ ದೇವಸ್ಥಾನದ ಅರ್ಚಕರು ಹೇಳಿದ ಪ್ರಮಾಣ ಕಾಳಭೈರವ, ಅನಂತರ ಹನುಮಾನ ಮಂದಿರ, ಆ ನಂತರ ಪಾರ್ವತಿ ದರ್ಶನ. ಈಗ ನಾವು ಹೊರಡ್ತಾ ಇದ್ದು ಲಕ್ಷ್ಮೀ ನರಸಿಂಹ ಇಲ್ಲಿ ಸ್ಥಾಪನಾ. ಈ ದೇವಸ್ಥಾನದ ಹೊರಭಾಗದಿಂದ ಪಾರ್ವತಿ ಮಂದಿರಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಇದು ಲಕ್ಷ್ಮೀ ನರಸಿಂಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿ ಒಳಗೆ ಹೋಗು. ಪೂರ್ವ ಒಳಗೆ ನಾವು ಬರ್ತೈತಿ ಬರ್ಲಿಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಲೈಟ್ ಇಲ್ಲ ಅಣ್ಣ. ಲೈಟ್ ದಮ್ಮ ಲೈಟ್ ಹಚ್ತಾರ. ಹಾಂ ಆಪತ್ ನೋಡಿ. ಇದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಇನ್ನೂ ಸ್ವಲ್ಪ ಒಳಗೆ ಹೋಗ್ರಿ ಬರ್ಲಿ ನಡೀತದೆ. ಬರ್ರಿ. ಅಂಬರೇಶ್ವರ ಅಂತ ಹೇಳಿ ಇದು ಸ್ಥಾಪನಾ ಹೈ ಕಟ್ಟಡ. ಇದು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಪಕ್ಕದಲ್ಲಿಯೇ ಶ್ರೀ ಅಮರೇಶ್ವರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ. ದೇವರ ಪ್ರತಿಷ್ಠಾಪನೆ. ಅಮರೇಶ್ವರ ರಾಮಾಯಣ ಕಾಲದಲ್ಲಿ ರಾಮ ಸೀತೆಯನ್ನು ಹುಡುಕುತ್ತಾ ಹೋಗುವ ಸಂದರ್ಭದಲ್ಲಿ 42 ದಿವಸ ಅಲ್ರಿ ರಾಮ ಲಕ್ಷ್ಮಣ ಜೊತೆಗೂಡಿ 47 ದಿವಸಗಳ ಕಾಲ ಇಲ್ಲಿ ಅನುಷ್ಠಾನ ಗೈದು ಈ ದೇವಸ್ಥಾನದ ರಾಮೇಶ್ವರ ಆಶೀರ್ವಾದ ಪಡೆದು ರಾಮೇಶ್ವರ ಪ್ರೀತಿಗೆ ಪಾತ್ರರಾಗಿದ್ದರು. ಹೋಗುವ ಸಂದರ್ಭದಲ್ಲಿ ರಾಮೇಶ್ವರ ಪ್ರತ್ಯಕ್ಷವಾಗಿ ರಾಮನಿಗೆ ಮಹೇಶ್ವರ ಅವರು ಪ್ರತ್ಯಕ್ಷವಾಗಿ ರಾಮನಿಗೆ ಏನಾದರೂ ವರ ಕೇಳುವಂತ ರಾಮನ ಹೆಸರು ರಾಮ ಆ ಸಂದರ್ಭದಲ್ಲಿ ರಾಮ ಹೇಳಿದ್ದು ನನ್ನ ಹೆಸರು ಯಾವತ್ತೂ ಉಳಿಲಿ ಅನ್ನುವಂಥ ಭಾವನೆ ವ್ಯಕ್ತ ಮಾಡಿದ್ರು. ಅದಕ್ಕೆ ಇದು ರಾಮತೀರ್ಥ ಅಂತ ರಾಮನ ಹೆಸರು ಬರ್ತು.
ಇದು ಪಾರ್ವತಿ ಏನ್ರಿ? ಈಗ ನಾವು ಹೋಗ್ತಾ ಇರೋದು ಪಾರ್ವತಿಯ ದರ್ಶನ. ಆನಂದ ನಾಯಕಿ ದೇವಿ ಅಂದರೆ ಪಾರ್ವತಿ. ನಾವು ಮಂದಿರ ಒಳಗೆ ಪ್ರವೇಶ ಮಾಡ್ತಾ ಇದ್ವಿ. ಶಿವನನ್ನು ಹುಡುಕಿಕೊಂಡು ಪಾರ್ವತಿ ಗುಡ್ಡ ಪಾರ್ವತಿ ಕಾಶಿಯಿಂದ ಇಲ್ಲಿಗೆ ಬರಬೇಕಾದ ಒಂದು ಗುಹಾ ಮಾರ್ಗ ಇತ್ತು ಗುಡ್ಡಗಾಡದಲ್ಲಿ. ಆ ಗುಹೆಯನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಇಳ್ಕೊಂಡ್ರೆ ಪೂಜೆ ನೀವು ಬಸವ ಅಲ್ಲಿ ಪೂಜಾರಿ ಸಾಡಿ ಕುಂಡ್ರಿಸಿ. ಇದು ಸಾಧಾರಣ ಎಷ್ಟು ದೂರ ತನಕ ಹೋಗಿ ಬಂದಾರೆ? ಅಲ್ಲಿ ಮುಂದೆ ಹೋಗ್ಲೇ ರೀ ಸವಾಸೆ ಕಡಿಮೆ ಆಗ್ತದ್ರಿ, ಮನುಷ್ಯ ತೆರಿಗೆ ಬರ್ತದೆ, ಒಳಗೆ ಹೋಗಂಗಿಲ್ಲ. ಅದು ಪೂರಾ ಗುಡ್ಡದೊಳಗೆ ಹವಾ ಇಲ್ರಲ್ಲ, ಅದೊಂದು 20-30 ಫೂಟ್ ಮನುಷ್ಯ ಹೋಗ್ತದ್ರಿ. ನೀರು ಬೇಡ ಸವಾಸೆ ತೆರಿಗೆ ಬರ್ತಾರೆ. ಈ ಕಡೆ ಮುಖ ಮಾಡಿ ನಿಂತ್ಕೊಂಡ್ರೆ ಇದು ಹೇಳಿ ಇದು ಪಾರ್ವತಿ ಕಾಶಿಯಿಂದ ಬಂದದ್ದು ದಾರಿ ಅಂತ ಇತಿಹಾಸ ಅದ. ಇದು ಗುಪ್ತ ಮಾರ್ಗ. ಸುರಂಗ ಮಾರ ಅಂತಾರೆ ಒಬ್ಬರು. ಕಾಶಿ ಪಾರ್ವತಿ ಗುಡ್ಡ ಹೊಡ್ಕೊತ ಮಹೇಶ್ವರನ ಹುಡ್ಕೊತ ಬಂದು ಇಲ್ಲಿ ತಾನಾಗೆ ದಾರಿ ಮಾಡ್ಕೊತ ಅಂತ ಬಂದು ಇಲ್ಲೇ ವಾಸ ಮಾಡ್ಯಾಳ ಪಾರ್ವತಿ ಅಂತ. ಇಲ್ಲೇ ಕಾಶಿಯಿಂದ ಬಂದ್ರಿ ನಂದಿ ಇಳಿದ ಜಾಗ ಆಗ್ತು. ಕಾಶಿಯಿಂದ ಮಹೇಶ್ವರಿ ಮೊದಲ ಕಾಶಿ ಬಿಡುವ ಮೊದಲ ಎಲ್ಲಿ ಶಾಂತದ ಜಾಗ ಅದ ನೋಡ್ಕೊಂಬ ಅಂಥೇಳಿ ಚೆಕ್ ಮಾಡ್ಕೊಂಬ ಅಂಥೇಳಿ ನಂದಿನ ಕಳಿಸಿದ್ರಂತ್ರಿ. ಮೊದಲು ಬಂದು ನಂದಿಯಲ್ಲಿ ಇಳಿದ ಜಾಗ ಶೋಧನಾ ಮಾಡ್ಲಿಕ್ಕಾಗಿ ಈ ಹಳ್ರಿ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದೆ. ಇಲ್ಲಿ ಇಳಿದು ನೋಡಿದ್ಲೆ ಎಲ್ಲ ಕಡೆ ಹಳ್ಳ ಪೂರ್ವದಿಂದ ಪಶ್ಚಿಮಕ್ಕೆ ಎಲ್ಲಿ ಹರಿದು ನೋಡಿಲ್ಲ. ಇಲ್ಲಿ ಹರಿದ ಅಂದ ಬಳಕ ಇಲ್ಲಿ ಏನೋ ಮಹತ್ವ ಜಾಗ ಅದ ಅಂತೇಳಿ ಈ ಹಳ್ಳ ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದೆ. ಇದು ನಂದೀಶ್ವರ. ಇದು ತ್ರಿವಿಕ್ರಮ ಸ್ವಾಮಿಗಳು ಅಂತ ನಂದೀಶ್ವರ ಅಲ್ಲಿ ಮ್ಯಾಲ. ಈಗ ತ್ರಿವಿಕ್ರಮ ಸ್ವಾಮಿಗಳು ರೀ ಇವರು ಇದ್ರು ಸಾತಾರ ಜಿಲ್ಲಾ ವಾಯ್ ಅಂಥೇಳಿ ಅಲ್ಲಿ ವಾಯು ವಾಯು ತಾಲೂಕು. ಇಲ್ಲಿ ಬಂದು ರಾಮೇಶ್ವರ ಪೂಜಾ ಮಾಡ್ಕೊಂಡು ಸೇವಾ ಮಾಡ್ಕೊಂಡಿದ್ದ. ಆಯುರ್ವೇದ ಔಷಧ ರೋಗಿಗಳಿಗೆ ಅದು ಔಷಧ ಕೊಟ್ರಿ ಅವ್ರ ಕಡೆ ಕೆಲಸ ಮಾಡ್ಕೊಂಡ್ರಿ. ಇದೆಲ್ಲ ಹಳ್ಳ ಸರಿಸಿ ಗುಡಿ ಎಲ್ಲ ಸುಧಾರಣೆ ಮಾಡಿದವರು ಗುರುಗಳು. ಮತ್ತು ಪುನಃ ಅದು ರಾಷ್ಟ್ರೀಯ ಸರ್ಕಾರಕ್ಕೆ ರೀ ಒಂದು ರೋಗ ಇತ್ತಂತ್ರಿ, ನಾರು ರೋಗ ಅಂದ್ರೆ ತಿಂದದ್ದು ಉಲ್ಟಿ ಆಗೋದು, ಬರೀ ಹುಳ ಕಾಣಿಸೋದು. ಹಿಂಗಾಗಿ ಎಲ್ಲಿ ತೋರಿಸಿದ್ರು ಚಲೋ ಆಗಿದ್ದಿಲ್ಲ ಅಂತ ಅವ್ರಿಗೆ. ಇಲ್ಲೇ ಲಾಸ್ಟ್ ಇವ್ರ ಇದು ಕೇಳಿ ಸುದ್ದಿ ಕೇಳಿ ಇಲ್ಲಿ ಆಯುರ್ವೇದ ಔಷಧ ಇಲ್ಲಿ ಬಂದ್ರಿ ಅವ್ರ ಕಡೆ ಪ್ರಸಾದ ತೊಗೊಳತ್ಲೆ ಸರಿ ಆಗುತ್ತಲೇ ಒಂದು 8 ದಿವಸ ನಿಂತ ರೂಪಲೆ ಅಗದಿ ಶರೀರ ಸದೃಢ ಆಗುತ್ತಲೇ ಆತ ಅವ್ರ ರಾಷ್ಟ್ರೀಯ ಸರ್ಕಾರ ಅಂದ್ರೆ ಅವ್ರ ಸಂಸ್ಥಾ ಸರ್ಕಾರ ರೀ. ಆ ಗುರುಗಳಿಗೆ ಕೇಳಿದ್ರಂತ ಏನು ಕೊಡ್ಬೇಕಂತ ಹೇಳಿ. ಅವಾಗ ಗುರುಗಳು ಅಂದ್ರಂತ ನಾವು ಸನ್ಯಾಸಿಗಳು ನಿಂದ ತೊಗೊಂಡು ನಾವು ಏನು ಮಾಡೋಣ, ಅಮಾಶಿಗೊಮ್ಮೆ ರಾಮೇಶ್ವರ ಪಾರ್ವತಿ ಬಾ 2 ತೆಂಗಿನಕಾಯಿ ಹೊಡ್ಕೊಂಡು ಹೋಗಂತ ಹೇಳುತ್ತಲೇ ಅವಾಗ ನಂದು ರಗಡ ಆಸ್ತಿ ಅದ ರೀ, ನಾ ಸಂಸ್ಥಾ ಸರ್ಕಾರ ಇದ್ದನು ಎಷ್ಟು ಬೇಕು ಅಷ್ಟು ಖರ್ಚು ಮಾಡಿದ್ರು ನನ್ನ ರೋಗ ನಿವಾರಣೆ ಆಗಿದ್ದಿಲ್ಲ. ಇಲ್ಲಿ ಬರುತ್ತಲೇ ಆಗ್ಯದ ಅಂದ ಬಳಕ ನೀವು ಏನಾರೇ ನನಗೆ ಕೆಲಸ ಹೇಳ್ರಿ ಅನ್ನೋತ್ಲೆ ರಾಮೇಶ್ವರನ ಮುಂದೆ ಮಂಟಪ ಇಲ್ಪ ಅಲ್ಲೇ ಜನರು ಇದು ಮಾಡ್ತಾರೆ, ಅಲ್ಲಿ ಒಂದು ಮಂಟಪ ಹಾಕ್ಸಿ ಅನ್ನೋತ್ಲೆ ಸಾಗವಾನಿ ಕಟ್ಟಿಗೆ ತರಿಸಿ ರಾಷ್ಟ್ರೀಯ ಸರ್ಕಾರ ಅದು ರಾಮೇಶ್ವರ ಮುಂದಿನ ಮಂಟಪ ರಾಷ್ಟ್ರೀಯ ಸರ್ಕಾರ ಮಾಡಿದ್ರಿ.
ಈಗ ರಾಮ ಲಕ್ಷ್ಮಣ ಬಂದ್ರೆ ಇಲ್ಲೇ ಇದೇ ಪಡಿಗಲ್ ಮೇಲೆ ಅನುಷ್ಠಾನ ಮಾಡಿದ ಜಾಗ ಇದು. ಮತ್ತು ನಂದಿ ಇಳಿದ್ರಿ ಜಾಗ ಸೋಸ್ತವನ ಆಕಾಶದಿಂದ ಇಳಿದ ಇಲ್ಲೆಲ್ಲ ಚೆಕ್ ಮಾಡ್ಕೊಂಡ್ರಿ ಅಲ್ಲಿ ಒಂದು ಪಾಪನಾಶ ಅಂತ ಹೇಳಿ ಮಡ ಅದ ರೀ. ಅಲ್ಲಿ ಹೋಗಿ ನೀರಿನ ಮಡ ಅದಂದ್ರೆ ಬ್ಯಾಸಿಗೆ ಒಳಗೆಲ್ಲ ಪ್ರಾಣಿಗಳು ಇದಕ್ಕೆ ಕೆಟ್ಟ ಕಾಡ್ರಿ ಎಲ್ಲ ಹುಲಿ ಕರಡಿ ಎಲ್ಲ ಥರ ಪ್ರಾಣಿ ತಿರುಗೋದು ಜಾಗ. ಅವಾಗ ಅಲ್ಲಿ ಹೋಗಿ ನೋಡ್ಬೇಕನ ಆಕಳ ಹುಲಿ ಎರಡು ಕೂಡಿ ಆಡ್ತಿದ್ವು ಅಂತ್ರಿ. ಆತ ಇವು ವಿರೋಧ ಪಕ್ಷಗಳ ಆಡ್ತಾವ ಅಂದ ಬಳಕ ಇಲ್ಲಿ ಏನೋ ಇದು ಏಕಸ್ತ್ರ ಸ್ಥಳ ಐತೆ ಅಂತ ಹೇಳಿ ತಿಳ್ಕೊಂಡು ಅಲ್ಲಿ ಮಹೇಶ್ವರ ಮುಂದೆ ಹೇಳುತ್ತೆ ಇಲ್ಲಿ ಉದ್ಭವ ಆಗ್ಯಾರ ಅಂತ ಹಿಂಗೆ ಇತಿಹಾಸ. ರಾಮ ಲಕ್ಷ್ಮಣವರು ನೋಡ್ರಿ ಇಲ್ಲಿ ಅನುಷ್ಠಾನ ಮಾಡಿದ ಜಾಗ ಇಲ್ಲೇ ನಂದಿ ಇಳಿದ ಜಾಗ ಅಕ್ಷತ ಪರ್ವತ ಅಂತಾರೆ. ಅಕ್ಷತ ಪರ್ವತ ಇದಕ್ಕೆ ಹೆಸರು ನೋಡಿ ಚೆನ್ನಾಗಿ. ಈಗ ನಾವು ನೋಡ್ತಾ ಇರೋದು ಇದು ಅಕ್ಷತಾ ಪರ್ವತ. ಅಕ್ಷತಾ ಪರ್ವತ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಈ ಮಾರ್ಗ ಮಧ್ಯವಾಗಿ ಹೋಗುವ ಸಂದರ್ಭದಲ್ಲಿ ಇಲ್ಲಿ 42 ದಿವಸ ವಾಸ್ತವ ಇದ್ದಿರಲ್ಲ. ಇದೇ ಸ್ಥಳದಲ್ಲಿ ರಾಮ ಲಕ್ಷ್ಮಣ ಕೂತು 42 ದಿವಸ ಅನುಷ್ಠಾನ ಮಾಡಿದ ಸ್ಥಳ ಇದು. ಅನುಷ್ಠಾನ ಮಾಡಿ ಮಹೇಶ್ವರ ಕಡೆ ಆಶೀರ್ವಾದ ತಗೊಂಡು ಶೀತಾನ ಶೋಧ ಮಾಡ್ಲಿಕ್ಕೆ ಹೋಗ್ಯಾರ ಅಂತ ಹಿಂಗೆ ಇತಿಹಾಸ. ಇಲ್ಲಿ ಹಳ್ಳ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹೋಗ್ತದ್ರಿ ಈ ಕಡೆ. ಇಲ್ಲಿ ಇನ್ನೊಂದು ವೈಶಿಷ್ಟ್ಯ ಏನಂದರೆ ನೀವು ನೋಡ್ತಾ ಇರೋದು ಹಳ್ಳ ಈ ರಾಮತೀರ್ಥ ಸ್ವಯಂಭೂ ರಾಮೇಶ್ವರ ಮಂದಿರ ಸ್ಥಾಪನಾಗೋಕ್ಕಿಂತ ಮುಂಚೆ ಇದು ಪೂರ್ತಿ ಹಳ್ಳದಿಂದ ನೀರಿನಿಂದ ಆವರಿಸಿದ ಪ್ರದೇಶ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವಂಥ ವಿಶೇಷ ಹಳ್ಳ. ಈ ಹರಿಯುವ ಹಳ್ಳ ನೀವು ಎಷ್ಟು ಮಂದಿ ಅಣ್ತಂಬ್ರು ಏನು ಹಿಂಗೆ ರೋಡ ಹೋಗು ಕಟ್ಟೈತಿಲ್ಲ ಪೂರ್ಣ ಪ್ರದಕ್ಷಿಣ ಇಲ್ರಿ. ಕದೊಂದು ವಿಶೇಷ ಭಾಳ ಬಾಯ್ ಮಾಡಬೇಡ. ಇದೇನು ಜೊಲಾರಿ ಅದರಲ್ಲ ಜೊಲಾರಿಯಿಂದ ದಾಟಿ ಹೋಗಂಗಿಲ್ರಿ. ಇಲ್ಲಿ ಬಂದು ಇಲ್ಲೇ ತಿರುಗುದ್ರಿ, ಅಲ್ಲಿ ಬಂದು ಹಂಗೆ ತಿರುಗುದು ಒಂದು ಪ್ರದಕ್ಷಿಣ. ಅಂದ್ರೆ ರಾಮೇಶ್ವರ ನೀರ ಸ್ನಾನದ ನೀರ ತೀರ್ಥದ ನೀರು ದಾಟಬಾರದು. ಇಲ್ಲೇ ಈಶ್ವರ ಲಿಂಗ ಹಾಗೆ ಪದ್ಧತಿ. ಅವ್ನ ತಲೆ ಮೇಲೆ ನೀರು ಬಿಡ್ತಾವ್ರಿ ಇಲ್ಲೇ ಇದು ಮಾಡಕ್ರ ಡೈರೆಕ್ಟ್ ಮೂರಿದೆ ಐತ್ರಿ ಹಳಕ್ ಹೋಗ್ಲಾಕ್ರಿ. ಅವು ನೀರು ಪಾಸ ಹಳ ಕೊಡ್ತಾ ನಿಮಗೇನು ಅರ್ಚಕರಿಗೆ ಇಲ್ಲಿ ಏನು ವ್ಯವಸ್ಥೆ ಮಾಡ್ಯಾರ? ಮೊದ್ಲಿಂದ ಸಂಸ್ಥಾ ಸರ್ಕಾರ ನಮ್ಗೆ ಆಸ್ತಿ ಇಟ್ಟ ಪೂಜಾ ಮಾಡ್ಕೊಂಡ ಎರಡು ಹೊತ್ತು ಪೂಜಾ ಮಾಡ್ಕೊಂಡು ಗುಡಿ ಸ್ವಚ್ಛತಾ ಇಟ್ಕೊಂಡ ಮುಜರಾ ಇಲಾಖೆದೊಳಗೆ ನಮ್ಮ ಹೆಸರು ಜಮೀನು ಮಾಡ್ಕೊಡೋದ್ರಿ ಪೂರ್ವ ಹಿಡ್ಕೊಂಡ ಪೂಜಾ ಮಾಡಿ ಸರ್ಕಾರ ರೀ. ಪುನಃ ರಾಷ್ಟ್ರೀಯ ಸರ್ಕಾರ ಕಂಡಿ ಪಟವರ್ದ ಮತ್ತೆ ಎಲ್ಲ ಓದವ್ರು ಬರ್ತಾವ್ರಿ. ಇಲ್ಲಿ ಯಾರ ಸೇವಾ ಮಾಡ್ತಾರೆ ಎಲ್ಲರಿಗೂ ಜಮೀನು ಯಾರು ಪಗಾರ ತಗೊಂಡೆ ದುಡಿಯಾಗಿತ್ತು. ಈ ಮಂದಿರ ನನಗೆ 71ನೇ ವಯಸ್ಸು ಚಾಲು. ಇಂಥ ಚಾಲುಕ್ಯರ ಕೃತಿ ನಾನು ನೋಡಲೇ ಇಲ್ಲ ಈ ಮಂದಿರದ ಥರ. ನಾವೊಂದು ಈ ಉಮಾ ಸ್ವಯಂಭೂ ರಾಮೇಶ್ವರ ಉಮಾಮಹೇಶ್ವರ ಸೇವಾ ಸಮಿತಿ ಟ್ರಸ್ಟ್ ರಾಮತೀರ್ಥದವರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಇಂತಹ ಕಲಾಕೃತಿ ಜಗತ್ತಿನಲ್ಲಿ ಸಿಗಲ್ಲ ನೋಡ್ಲಿಕ್ಕೆ. ಇದು ಮಕ್ಕಳಿಗಾಗಿ ಓಪನ್ ಇಡಬೇಕು. ಒಳಗೆ ನೀವು ಫೋಟೋಗ್ರಾಫಿ ಬೇಡ ಏನೂ ಬೇಡ ಅಂದ್ರೆ ಜನರಿಗೆ ಜಗತ್ತಿಗೆ ಗೊತ್ತಾಗೋದು ಹಂಗೆ. ಈಗ ಬೇಲೂರು ಹಳೇಬೀಡದೊಳಗೆ ಬರ್ದಾರ ಹಿಂಗೆ ಮಾಡಬೇಡ ಅಂತ. ನೀವ್ಯಾಕೆ ಬರ್ತೀರಿ? ನಿಮ್ಮ ಸ್ವಂತ ಆಸ್ತಿ ಅಂತೂ ಅಲ್ಲಿದು ಹಿಂದಿನ ಹಿರಿಯರ ಆಸ್ತಿ. ಇದು ಸಾವಿರಾರು ವರ್ಷಗಳ ಹಿಂದಿನ ಆಸ್ತಿ. ನೀವು ಟ್ರಸ್ಟ್ ಆಸ್ತಿನ ಇದು ಒಳ್ಳೆಯದಲ್ಲ. ಇದು ಜನರಿಗೆ ಜಗತ್ತಿಗೆ ಉದ್ಧಾರ ಮಾಡುವುದಲ್ಲ ನಿಮ್ಮ ವಿಚಾರಗಳು. ಅದಕ್ಕೆ ದಯಮಾಡಿ ನಾವು ವಿನಂತಿ ಮಾಡಿ ಹೇಳ್ತೀನಿ, ನಿಮ್ಗೆ ಆದೇಶ ಮಾಡ್ತಾ ಇಲ್ಲ. ಇದು ಗೌರ್ಮೆಂಟ್ ಸಿದ್ದರಾಮಯ್ಯ ಗೌರ್ಮೆಂಟ್ ತೊಗೋಬೇಕಿದು ಅಂಡರ್ಟೇಕಿಂಗ್. ಟ್ರಸ್ಟ್ ತೆಗೆದು ಹೋಗಿಬೇಕಿದು.
ಟ್ರಸ್ಟ್ನಿಂದ ಇವರು ಮೊನೋಪಲಿ ನಡೆಸಿದ್ದಾರೆ ಇಲ್ಲಿ ಬೋರ್ಡ್ ಹಾಕಿ. ಹಾಂ, ಒಳಗೆ ಹೋಗಿ ನೋಡಿದ್ರೆ ದಿಗ್ಭ್ರಮೆ ಆಗುತ್ತೆ ನಿಮಗೆ. ಸಾವಿರಾರು ವರ್ಷಗಳ ಹಿಂದೆ ಶಿಲ್ಪಕಾರ್ಯ ಹ್ಯಾಂಗಿದ್ದು ಅನ್ನೋದು ಇದು ಉದಾಹರಣೆ ಅದು. ನೀವು ಬಂದು ನೋಡ್ರಿ ಇಲ್ಲಿ ರಾಮತೀರ್ಥಕ್ಕೆ. ಹಾಂ, ಪ್ರವಾಸಿಗರು ಬರಬೇಕು, ಇಲ್ಲಿ ನೋಡಬೇಕು. ಪ್ರವಾಸಿಗರು ಇಲ್ಲಿ ಹೆಚ್ಚು ಬರಬೇಕು. ಹಾಂ, ಇದು ರಾಮತೀರ್ಥ ಟ್ರಸ್ಟ್ದ ಆಸ್ತಿ ಅಲ್ಲಿದು. ಹಿರಿಯರ ಪೂರ್ವಜರ ಕಾಲದ ಮುತ್ತಾತರ ಕಾಲ ಹಿಂದಿನ ಸಾವಿರಾರು ವರ್ಷಗಳ ಹಿಂದಿನ ತಾತ ಮುಚ್ಚರ ಕಾಲದ ಆಸ್ತಿ ಇದು. ಇದು ಇಡೀ ಜಗತ್ತಿನೊಳಗೆ ಎಲ್ಲರೂ ನೋಡಬೇಕು ಫ್ರೀ. ಅದಕ್ಕೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬರಿಗೆ, ಮುಖ್ಯಮಂತ್ರಿಗಳಿಗೆ, ಇದನ್ನು ಟ್ರಸ್ಟ್ ತೆಗೆದೊಗಿಬೇಕು, ಇದನ್ನು ಸರ್ಕಾರದ ಅಂಡರ್ದೊಳಗೆ ತೊಗೋಬೇಕಂತೇಳಿ ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.